ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ನೋಡಿರಿ, ನಾನು ದಿಢೀರನಾಗಿ ಅಕ್ಕಿ ಹಿಟ್ಟಲ್ಲಿ ಪಡ್ಡು ಮಾಡಾಕತ್ತೇನೆ ರೀ. ನೋಡಿರಿ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ, ಇದನ್ನು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡು ನಾನು ಈಗ ಸಾಣಿಸ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ರೀ. ಮತ್ತು ಒಂದು ಅರ್ಧ ಕಪ್ ಚಿರೋಟಿ ರವೆ ಹಾಕ್ಕೊತೀನಿ ರೀ. ನೋಡಿರಿ, ಅರ್ಧ ಕಪ್ ಚಿರೋಟಿ ರವೆ ಹಾಕ್ಕೊತೀನಿ. ಇದನ್ನು ಒಂದು ಸರಿ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ. ಇದನ್ನು ಒಂದು ಕಪ್ ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ ಚಿರೋಟಿ ರವೆ, ಅದಕ್ಕೆ ಒಂದು ಕಪ್ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ಮಿಕ್ಸಿ ಹಾಕ್ಕೊತೀನಿ. ನೋಡಿರಿ, ಒಂದು ರುಬ್ಕೊಂಡಿನಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತೀನಿ. ಒಂದು ಅರ್ಧ ಕಪ್ನಷ್ಟು ದೊಡ್ಡ ದಿಢೀರನ ಮಾಡ್ತೀನಲ್ಲ ರೀ, ಹಂಗಾಗಿ ಒಂದಿಷ್ಟು ಮೊಸರು ಹಾಕ್ಕೊತೀನಿ. ಇನ್ನೊಂದು ಕಪ್ ನೀರು ಹಾಕ್ಕೊತೀನಿ ರೀ. ಅದಕ್ಕೆ ಈಗ ಒಂದು ಕಪ್ ಹಾಕಿದ್ನಲ್ಲ ರೀ, ಇನ್ನೊಂದು ಕಪ್ ಸ್ವಲ್ಪ ಹಾಕಿ ಫಸ್ಟ್ ರುಬ್ಕೊತೀನಿ ರೀ, ಮತ್ತು ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ತೀನಿ ರೀ. ಅದು ಅರ್ಧ ಕಪ್ ನೀರು ಹಾಕ್ಕೊಂಡು ರುಬ್ಕೊಂಡೀನಿ. ಈಗ ಈ ಥರ ಆಗಿತ್ತು ನೋಡಿರಿ. ಇದನ್ನು ದಬ್ಬರಿ ತೆಗಿತೀನಿ ನಾನು. ನೋಡಿರಿ, ಇದನ್ನು ಆಗ ಪ್ಲೇನ್ ಪಡ್ಡು ಮಾಡೋಂಗಿಲ್ಲ, ನಾನು ಸ್ವಲ್ಪ ತರಕಾರಿ ಅದರೊಳಗೆ ಹಾಕಿ ಮಾಡ್ತೀನಿ. ನೋಡಿರಿ, ಒಂದು ಅರ್ಧ ಗದಗೆ ತುರಿದಿಟ್ಕೊಂಡೀನಿ, ಒಂದು ಸೌತೆಕಾಯಿ, ಕೊತ್ತಂಬರಿ, ಒಂದು ಸಣ್ಣಗೆ ಹೆಚ್ಚಿಕೊಂಡು ಉಳ್ಳಾಗಡ್ಡಿ, ಒಂದೆರಡು ಮೆಣಸಿಕಾಯಿ ಹಾಕ್ಕೊಂಡ್ರಿ. ಮೆಣಸಿಕಾಯಿ ಆದರೆ ಭಾಳ ಖಾರ ಆಗುತ್ತೆ ಅಂತಂದೇಳಿ ಸ್ವಲ್ಪ ಕರಿಬೇವು. ಇದನ್ನ ಇಷ್ಟೊಳಗೆ ಮಿಕ್ಸ್ ಮಾಡ್ತೀನಿ ರೀ. ಮಕ್ಕಳು ತಿಂತಿರಂಗಿಲ್ಲ ತರಕಾರಿನ, ಅದಕ್ಕೋಸ್ಕರ ಸ್ವಲ್ಪ ಇಲ್ಲಾಂದ್ರೆ ದೊಡ್ಡದು ಮಾಡಿ ಕಟ್ ಮಾಡಿ ಹಾಕ್ಕೋಬೋದು, ಏನು ಪರವಾಗಿಲ್ಲ. ನೋಡಿರಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ, ಮಿಕ್ಸ್ ಮಾಡ್ಕೊಂಡ್ರೆ ಈ ಅದಕ್ಕೆ ಬಂತು ನೋಡಿರಿ, ಪಡ್ಡಿ ಅದಕ್ಕೆ ಬಂತು. ನೀನು ಜಾಸ್ತಿ ನೀರು ಹಾಕಿಲ್ಲ, ಅದ ನೀರು ತರಕಾರಿ ಹಾಕೀನಿ. ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕ್ಕೊತೀನಿ ರೀ, ಕ್ರಿಸ್ಪಿಗೋಸ್ಕರ ಅಷ್ಟೇ ರೀ. ಅದ್ರಾಗ ಅಕ್ಕಿ ಹಿಟ್ಟಿಂದೇನು ಬೇಕಾಗಿಲ್ಲ ಸೋಡಾ ಪುಡಿ. ನೋಡಿರಿ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು. ಈ ಥರ ಪೂರ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿರಿ, ಪಡ್ಡು ಮಾಡೋ ಅದಕ್ಕೆ ಬಂದೈತೆ ನೋಡ್ರಿ. ದಿಢೀರನಾಗಿ ಮಾಡ್ಬೋದು ರೀ. ಈಗ ನಾನು ಹಂಚ್ಕಾಯಿ ಹಾಕಿಟ್ಟೇನಿ ರೀ. ನೋಡಿರಿ, ಈಗ ಹಂಚಿನ ಕಾದೈತಿ, ಎಣ್ಣೆನ ಹಾಕಿದ್ರೊಳಗೆ ಎಣ್ಣೆ ಕಾದೈತ್ರಿ. ಈಗ ಸ್ವಲ್ಪ ಸ್ವಲ್ಪ ತೊಗೊಂಡು ಒಟ್ಟಿಗೆ ಹಾಕ್ತೀನಿ, ಒಟ್ಟಿಗೆ ಹಂಚಿಗೆ ಈ ಥರ. ನೋಡಿರಿ, ಇದ್ರ ಮೇಲೆ ಮುಚ್ಬೋದು ಬಿಡ್ಬೋದು. ನಾನು ಸ್ವಲ್ಪ ಮುಚ್ಕೊತೀನಿ ಬೇಗ ಬರಲಿ ಅಂತಂದೇಳಿ. ನೋಡಿರಿ, ಒಂದು ಸೈಡ್ ಬಂದವು, ನಾನು ಈಗ ಹೊಳಿತು ಹಾಕ್ತೀನಿ. ನೋಡಿರಿ, ಈ ಥರ. ನೋಡಿ, ಈ ಥರ ಭಾರಿ ಮಸ್ತ್ ಬರ್ತಾರೆ. ಅಕ್ಕಿ ನೆನ್ಸೋದು ಬೇಡ, ಉದ್ದಿನ ಬೇಡ ಹಾಕೋದು ಬೇಡ, ಏನು ಬೇಡ. ಅಕ್ಕಿ ಇಟ್ಟು ಸ್ವಲ್ಪ ರವೆ ಇದ್ರೆ ಸಾಕು. ನೋಡಿರಿ, ಹಿಂಗೆ ಚಕ್ಕ ಬರ್ತಾವೆ. ಬೆಂದವು ನೋಡ್ರಿ, ಈಗ ತೆಗಿತೀನಿ ನಾನು. ಒಂದು ಎರಡು ಸೈಡ್ ಬೆಂದವು. ಇದು ಕೆಬ್ಬದ ಹಂಚ್ರಿ, ನಾನು ಚಿಕ್ಕ ತೊಗೊಂಡಿಲ್ಲ, ಕೆಬ್ಬದ ಹಂಚಿತ್ತು, ಅದನ್ನು ತೊಗೊಂಡು ಮಾಡಾಕತ್ತೀನಿ. ಅಂದ್ರೆ ಬೇಗ ಕಾಯ್ತೈತ್ರಿ ಅದು, ಮತ್ತು ಬೇಗ ಆರಂಗಿಲ್ಲ. ಹಂಗಾಗಿ ನೋಡ್ರಿ, ಮತ್ತೊಂದು ಬ್ಯಾಚ್ ಹಾಕ್ತೀನಿ ನಾನು. ನೋಡ್ರಿ, ಟೈಮ ಜಾಸ್ತಿ ಬೇಕಾಗಿಲ್ಲ ನೋಡ್ರಿ, ಒಂದು 5 ನಿಮಿಷ ಆದ್ರೆ ಸಾಕು, ಪಡ್ಡು ರೆಡಿ ಆಗಿಬಿಡ್ತಾವೆ. ನೋಡ್ರಿ, ಅವನು ಅಷ್ಟು ಹಾಕಿ ನೋಡ್ರಿ. ನೋಡ್ರಿ, ಪಡ್ಡು ತಿನ್ಬೇಕು ಅನಿಸ್ತಂದ್ರೆ ಮತ್ತು ಅಕ್ಕಿ ಅದೆಲ್ಲ ನೆನೆ ಹಾಕೋದು ಪಜಿತ ಇರ್ತೈತಿ. ಈ ಥರ ಒಂದು ಮಾಡಿ ನೋಡಿರಿ, ಮಕ್ಕಳು ತಿಂತಾರೆ, ದೊಡ್ಡವ್ರು ತಿನ್ನಾಗಾದ್ರೆ ಈ ಥರ ಮಾಡಿಕೊಂಡು ತಿನ್ಬೋದು ರೀ. ನೋಡಿರಿ ಬಂಧುಗಳೇ, ಎಂಥ ಮಸ್ತ್ ಬಂದು ನೋಡಿರಿ ತರಕಾರಿ ಪಡ್ಡು ಅಕ್ಕಿ ಹಿಟ್ಟಿನೂ. ನೋಡ್ರಿ,
ಎಷ್ಟು ಮಿದು ಹೂವು ಒಳಗೆ ಹೂವು ಒಳದಂಗೆ ನೋಡ್ರಿ ತರಕಾರಿನ ಹಿಂದೆ ನೋಡ್ರಲ್ಲಿ ಭಾರಿ ಮಸ್ತ್ ಅದ ನೋಡ್ರಿ. ಮಕ್ಕಳಿಗೆ ಡಬ್ಬಿಗೆ ಆದ್ರೆ ಕಟ್ಬೋದು, ಮತ್ತು ತಿನ್ನಂಗಾದ್ರೆ ಈ ಥರ ಮಾಡ್ಕೊಂಡು ತಿನ್ನಿರಿ ನೋಡ್ರಿ. ನಾವು ಮಾಡಿದ ವಿಧಾನ ನಿಮ್ಗೆ ಏನಾರು ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿನ್ನೆ ನಾನು ಇಂಡಿಯಾ ಇದು ಅರ್ದಿದ್ದೆ, ಪುದೀನ ಚಟ್ನಿ ಅರ್ದಿದ್ದೆ, ಇದ್ರ ಜೊತೆ ತಿನ್ನೋಕೆ ಮಸ್ತ್ ಆಗುತ್ತೆ ಅಂತೇಳಿ ಹಾಗಾಗಿ ಬೆಳಗ್ಗೆ ಪಡ್ ಮಾಡಿ ತೋರಿಸಿದೆ ನೋಡ್ರಿ. ನೀವು ಈ ಥರ ದಿಢೀರನಾಗಿ ಪಡ್ ಬೇಕಾದ್ರೆ ಈ ಥರ ಮಾಡಿ ನೋಡಿರಿ, ಭಾರಿ ಸೂಪರ್ ಬರ್ತಾವೆ. ಧನ್ಯವಾದ.